ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮಸ್ಪತಿಯೇ ನಮಃ. ಹರಿ ಓಂ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ವೀಕ್ಷಕರೇ, ಶನಿಗ್ರಹ ಯಾವತ್ತೂ ಅಷ್ಟೇ ಧರ್ಮಕಾರಕ, ನ್ಯಾಯಕಾರಕ, ದಂಡಾಧಿಕಾರಕ. ಉಪ್ಪು ತಿಂದವನು ನೀರು ಕುಡಿಲೇಬೇಕು ಎಂಬ ಗಾದೆ ಮಾತಂತೆ ಮಾಡಿರ್ತಕ್ಕಂಥ ಕೆಲಸಗಳಿಗೆ ನೀವು ಪಶ್ಚಾತ್ತಾಪ ಪಡುವಂತ ಸಮಯ ಇದು. ಜುಲೈ 27ರಿಂದ ಡಿಸೆಂಬರ್ 11ನೇ ತಾರೀಕುವರೆಗೂ ಈ ಒಂದು ಕಾಲಾವಧಿಯಲ್ಲಿ ದಯವಿಟ್ಟು ಸರ್ಕಾರನು ಸಹ ಕಾರ್ಮಿಕರಿಗೆ, ರೈತರಿಗೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಿ. ನ್ಯಾಯದ ಪರ ಚಿಂತನೆಗಳನ್ನ ಮಾಡಿ, ಅನ್ಯಾಯ ಮಾಡಕ್ ಹೋಗ್ಬೇಡಿ. ಅದ್ರ ಪ್ರತಿರೂಪವಾಗಿ ಶನಿ ಮಹಾತ್ಮರು ನಿಮಗೆ ಸಮಸ್ಯೆ ಕೊಡ್ತಾನೆ. ಯಾಕಂದ್ರೆ ಶನಿ ಗ್ರಹ ವಕ್ರನಾಗಿದ್ದಾನೆ ಮೀನರಾಶಿಯಲ್ಲಿ. ನಮ್ಮ ನವಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ ವೀಕ್ಷಕರೇ. ಈ ಒಂದು ದಿನ ಶನಿ ಗ್ರಹ, ಶನಿ ಮಹಾತ್ಮರು ಮೀನರಾಶಿಯಲ್ಲಿ ಸಂಚರಿಸ್ತಕ್ಕಂಥ ಶನಿ ಗ್ರಹ ವಕ್ರಿ ಆಗ್ತಿದ್ದಾನೆ. ವಕ್ರಿ ಅಂತಂದ್ರೆ ಹಿಮ್ಮುಖ ಚಲನ. ಏನು ಕ್ಲಾಕ್ ವೈಸ್ ಇಷ್ಟು ದಿನ ಕ್ಲಾಕ್ ವೈಸ್ ಹೋಗ್ತಿದ್ನೋ, ಈಗ ಹಿಮ್ಮುಖವಾಗಿ ರೆಸ್ಟ್ರೋಗ್ರೇಡ್ ಅಂದ್ರೆ ಹಿಮ್ಮುಖವಾಗಿ ಚಲನೆ ಮಾಡ್ತಾ ಇರ್ತಾನೆ. ಅಂದ್ರೆ ಯಾವ ರೀತಿಯಪ್ಪ ಅಂತಂದ್ರೆ, ಉದಾಹರಣೆಗೆ ಒಂದು ವಾಹನದಲ್ಲಿ ನಾವು ಮುಮ್ಮುಖವಾಗಿ ಕುತ್ಕೊಂಡಿರ್ತೀರ, ನೇರವಾಗಿ ಕುತ್ಕೊಂಡಿರ್ತೀರ. ಆ ಒಂದು ಚಲನೆನೇ ಮುಮ್ಮುಖ ಚಲನೆ ಆಗುತ್ತೆ, ನೇರ ಚಲನೆ ಆಗಿರುತ್ತೆ. ನಾವು ಉಲ್ಟಾ ಕುತ್ಕೊಂಡು ಒಂದು ಸೀಟು ಎದುರು ಬದ್ರೆ ಇದ್ದಾಗ ಅಥವಾ ಬೈಕಲ್ಲಿ ನಾವು ಉಲ್ಟಾ ಕುತ್ಕೊಂಡಿದ್ದಾಗ ರೋಡ್ ನೋಡ್ಕೊಂಡು ಹೋಗ್ತಾರೆ, ಯಾವ ರೀತಿ ಇರ್ತದೆ. ಅದೇ ಬೈಕಲ್ಲಿ ಅದೇ ರಾಶಿಯಲ್ಲಿ ಇರುತ್ತೆ, ಮೀನ ರಾಶಿಯಲ್ಲಿ ಇರ್ತದೆ. ಆದ್ರೆ ಹಿಂದ್ಗಡೆ ನೋಡ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ಆಗನ ಫೀಲೇ ಬೇರೆ, ಮುಂದೆ ಕುತ್ಕೊಂಡಿರ್ತಕ್ಕಂಥ ಫೀಲೇ ಬೇರೆ. ಹಾಗಾಗಿ ಹಿಮ್ಮುಖ ಚಲನೆ ಇರೋದ್ರಿಂದ ಶನಿ ಗ್ರಹ ಹಿಮ್ಮುಖ ಚಲನೆ ಜುಲೈ 27ರಿಂದ ಡಿಸೆಂಬರ್ 11ನೇ ತಾರೀಕುವರೆಗೂ ಈ ಒಂದು ಕಾಲಾವಧಿಯಲ್ಲಿ ಶನಿ ಗ್ರಹ ವಕ್ರಿಯಾಗಿರ್ತಾನೆ, ಅಂದ್ರೆ ಹಿಮ್ಮುಖ ಚಲನೆ ಇರ್ತಾನೆ. ಆ ಒಂದು ಸಮಯದಲ್ಲಿ ಜುಲೈ 27ರಿಂದ ಡಿಸೆಂಬರ್ 11ನೇ ತಾರೀಕುವರೆಗೂ ಶನಿ ಗ್ರಹ ವಕ್ರನಾಗಿರ್ತಾನೆ. ಆಗ ಫಲಾಫಲಗಳು, ಶನಿ ಗ್ರಹ ಅಂತಂದ್ರೆ ಶನಿ ಗ್ರಹದ ಕಾರಕತ್ವ ನ್ಯಾಯಪರ ಚಿಂತನೆಗಳನ್ನು ಕೊಡ್ತಕ್ಕಂಥವನು, ಧರ್ಮವಾಗಿ ನಡ್ಕೊಂತಕ್ಕಂಥವನು, ಧರ್ಮ ಪಾಲನೆ ಮಾಡ್ತಕ್ಕಂಥವನು, ಕರ್ಮ ಶುದ್ಧ ಮಾಡ್ತಕ್ಕಂಥವನು, ಕರ್ಮಕಾರಕ, ಧರ್ಮಕಾರಕ, ನ್ಯಾಯಪರ ಇರತಕ್ಕಂಥ ಶನಿ ಗ್ರಹದ ಪ್ರತಿರೂಪ. ಏನು ಇಷ್ಟು ದಿನದಿಂದ ಮೀನರಾಶಿಯಲ್ಲಿ ಸಂಚರಿಸ್ತಾ ಇದ್ದಾಗ ಏನು ಕಾಲಾವಧಿಯಲ್ಲಿ ಯಾವ ರೀತಿ ನಡೀತಾ ಇತ್ತೋ ಆ ಫಲಗಳಿಗೆ ನ್ಯಾಯ ತಂದು ಕೊಡ್ತಕ್ಕಂಥದ್ದು. ಅಂದ್ರೆ ತಪ್ಪುಗಳು ಮಾಡಿದ್ರೆ ನಿಮ್ಮ ತಪ್ಪುಗಳನ್ನ ಮನವೊಲಿಸ್ತಕ್ಕಂಥದ್ದು. ಏನು ಮೀನರಾಶಿಯಲ್ಲಿ ಸಂಚರಿಸ್ತಿದ್ದಾಗ ಏನೇನು ಆ ಅವಧಿಯಲ್ಲಿ ನಿಮಗೆ ಸಮಸ್ಯೆಗಳಿತ್ತು, ಏನೇನು ತಪ್ಪು ನಿರ್ಧಾರಗಳು ತಗೊಂಡಿದ್ರು ಅದನ್ನ ರೀಕಾಲ್ ಮಾಡ್ತಾನೆ ಅಂತ ನಿಮ್ಮ ತಪ್ಪುಗಳು ನಿಮಗೆ ಮನವರಿಕೆ ಮಾಡ್ತಾನೆ. ನ್ಯಾಯಪರ ಚಿಂತನೆಗಳು, ಹೋರಾಟಗಳು, ನ್ಯಾಯಕ್ಕಾಗಿ ಹೋರಾಟಗಳು ಹೆಚ್ಚಾಗ್ಬೋದು ಈ ಒಂದು ಕಾಲಾವಧಿಯಲ್ಲಿ. ಈ ಒಂದು ಕಾಲಾವಧಿಯಲ್ಲಿ ಅಂದ್ರೆ ಜುಲೈ 27ರಿಂದ ಡಿಸೆಂಬರ್ 11ನೇ ತಾರೀಕುವರೆಗೂ ಈ ಒಂದು ಕಾಲಾವಧಿಯಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ನ್ಯಾಯಪರ ಚಿಂತನೆಗಳು ಹೆಚ್ಚಾಗಿ ಉದ್ಭವಿಸ್ತದೆ. ಅಂದ್ರೆ ನ್ಯಾಯಕ್ಕಾಗಿ ಸುಮಾರು ಹೋರಾಟಗಳನ್ನ ನಡೆಸಬಹುದು. ರೈತರು, ಕಾರ್ಮಿಕರು ನ್ಯಾಯಪರ ಚಿಂತನೆಗಳಿಂದ ನ್ಯಾಯ ಬೇಕು ಅಂತೇಳಿ ಸರ್ಕಾರದ ಮೇಲೆ ಹೊರೆ ಹೋಗ್ತಕ್ಕಂಥದ್ದು. ಅಥವಾ ನೀರಾವರಿ ವ್ಯವಸ್ಥೆ ಇದ್ರೆ ಆ ನೀರಾವರಿನಲ್ಲಿ ನನಗೆ ಬೇಕೇ ಬೇಕು, ನಮ್ದಿದು ನೀರು, ಇದು ನಮ್ದು ಅಂತ ನ್ಯಾಯಗಳನ್ನ ಸರಿಪಡಿಸ್ತಕ್ಕಂಥ ಈ ಒಂದು ದಿನಮಾನಗಳಲ್ಲಿ ನ್ಯಾಯಪರ ಚಿಂತನೆಗಳು, ಲೆಕ್ಕಾಚಾರಗಳು, ಕರ್ಮ ನಾವೇನ್ ಮಾಡಿರ್ತಾರೆ ಅದ್ರ ಕರ್ಮನ ಕರೆಕ್ಟಾಗಿ ವಕ್ರನಾಗಿರೋದ್ರಿಂದ, ಶನಿ ಗ್ರಹ ವಕ್ರನಾಗಿರೋದ್ರಿಂದ ನ್ಯಾಯನ ಕರೆಕ್ಟಾಗಿ ಕೇಳ್ತಾನೆ. ಇದ್ರಲ್ಲೂ ಯಾವುದೇ ಅಧಿಕಾರಿಗಳು ಅನ್ಯಾಯವಾಗಿ ಏನಾದ್ರೂ ದುಡಿತಕ್ಕಂಥದ್ದು ಮಾಡ್ತಿದ್ರೆ ಅಂಥವ್ರು ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ಶನಿ ವಕ್ರನಾಗಿರೋದ್ರಿಂದ ನ್ಯಾಯ ಕೇಳ್ತಕ್ಕಂಥ ಸಾಮಾನ್ಯ ಜನ ಸಹ, ಕಾರ್ಮಿಕ ಸಹ, ರೈತನು ಸಹ ನ್ಯಾಯ ಕೇಳ್ತಾನೆ. ದಯವಿಟ್ಟು ಈ ಪೊಲೀಸ್ ಇಲಾಖೆಯಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು ಅಥವಾ ಸೋಷಿಯಲ್ ಸರ್ವಿಸ್ ಅಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು, ಜನಪರ ಕಾರ್ಯಕ್ರಮಗಳಲ್ಲಿ ವರ್ಕ್ ಮಾಡ್ತಕ್ಕಂಥ ಅಧಿಕಾರಿಗಳು ದಯವಿಟ್ಟು ನ್ಯಾಯಪರವಾಗಿ ನಡ್ಕೊಂಡು ಹೋಗಿ. ಇಲ್ಲ ಅಂತಂದ್ರೆ ಅವರು ಜನ ತಿರುಗಿ ಬೀಳ್ತಾರೆ. ಯಾಕಂದ್ರೆ ವಕ್ರನಾಗಿರೋದ್ರಿಂದ ನಿಮಗೆ ತಿರುಗಿಸಿ ಪ್ರಶ್ನೆ ಮಾಡೋಂಥ ಅನಿವಾರ್ಯಗಳು ತುಂಬಾ ಇದೆ. ಧರ್ಮವಾಗಿರ್ಬೇಕು. ಆ ಧರ್ಮವಾಗಿದ್ದವ್ರು ಯಾರು ಇರ್ಬೇಕಾಗಿಲ್ಲ. ಅಧರ್ಮವಾಗಿ ಏನಾದ್ರು, ಅನ್ಯಾಯದ ಪರವಾಗಿ ಏನಾದ್ರು ನೀವು ನಡ್ಕೊಂಡಿದ್ದೆ ಆದ್ರೆ ಈ ಒಂದು ಸಮಯದಲ್ಲಿ ನಿಮ್ಮ ವಿರುದ್ಧ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ವೀಕ್ಷಕರೇ, ಶನಿ ಗ್ರಹ ಯಾವತ್ತೂ ಅಷ್ಟೇ ಧರ್ಮಕಾರಕ, ನ್ಯಾಯಕಾರಕ,
ದಂಡಾಧಿಕಾರಕ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ಈ ರೀತಿಯಾಗಿ ಗಾದೆ ಮಾತಿದೆ, ಉಪ್ಪು ತಿಂದವನು ನೀರು ಕುಡಿಲೇಬೇಕು ಎಂಬ ಗಾದೆ ಮಾತಂತೆ ನೀವೇನ್ ಮಾಡಿರ್ತೀರ ಅದು ಪ್ರತಿರೂಪವಾಗಿ ಈ ಒಂದು ಸಮಯದಲ್ಲಿ ಶನಿಗ್ರಹ ವಕ್ರನಾಗಿರೋದ್ರಿಂದ ನೀವು ಮಾಡ್ತಕ್ಕಂಥ ಕಾರ್ಯಕ್ಕೆ ನೀವೇ ಹೊಣೆಗಾರಾಗಿರ್ತೀರಾ. ನೀವು ಮಾಡಿರ್ತಕ್ಕಂಥ ಕೆಲಸಗಳಿಗೆ ನೀವು ಪಶ್ಚಾತ್ತಾಪ ಪಡುವಂತ ಸಮಯ ಇದು. ನ್ಯಾಯಪರ ಚಿಂತನೆಗಳು, ಲೆಕ್ಕಾಚಾರಗಳು, ವ್ಯವಹಾರಗಳಲ್ಲಿ ಕರೆಕ್ಟಾಗಿ ಧರ್ಮವಾಗಿದ್ದರೆ ಅವ್ರೇನು ಅಂಥವ್ರೇನು ಹೊರಿ ಮಾಡ್ಕೊಳಂಗೆ ಇಲ್ಲ. ಆದರೆ ಅನ್ಯಾಯಪರಾಗಿದ್ದವ್ರಿಗೆ ಶನಿಗ್ರಹ ಹೆಗಲೇ ಇರ್ತಾನೆ, ಸಮಸ್ಯೆಗಳು ಉದ್ಭವಗೊಳಿಸ್ತಾನೆ. ಅದನ್ನ ಮತ್ತೆ ಸಂಘ ಸಂಸ್ಥೆಗಳಲ್ಲಿ ಲೆಕ್ಕಾಚಾರಗಳು ಕೇಳ್ತಕ್ಕಂಥದ್ದು ಇದೆಲ್ಲ ಹೆಚ್ಚಾಗ್ತದೆ. ಒಟ್ಟಾರೆ ನ್ಯಾಯಪರ ಚಿಂತನೆಗಳಿಗೆ, ನ್ಯಾಯಗಳಿಗೆ ಈ ಒಂದು ಸಮಯ ಸೂಕ್ತವಾಗಿರುತ್ತದೆ. ದಯವಿಟ್ಟು ಸರ್ಕಾರನೂ ಸಹ ಕಾರ್ಮಿಕರಿಗೆ, ರೈತರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಿ. ನ್ಯಾಯದ ಪರ ಚಿಂತನೆಗಳನ್ನು ಮಾಡಿ, ಅನ್ಯಾಯ ಮಾಡೋಕೆ ಹೋಗ್ಬೇಡಿ. ಅದ್ರ ಪ್ರತಿರೂಪವಾಗಿ ಶನಿ ಮಹಾತ್ಮರು ನಿಮಗೆ ಸಮಸ್ಯೆ ಕೊಡ್ತಾನೆ. ಯಾಕಂದ್ರೆ ಶನಿ ಗ್ರಹ ವಕ್ರನಾಗಿದ್ದಾನೆ ಮೀನರಾಶಿಯಲ್ಲಿ.